ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಬೇಬಿ ಆಲೂ ಗ್ರೇವಿ. ಸಣ್ಣದಾಗಿರೋ ಆಲೂಗಡ್ಡೆನ ಕುಕ್ಕರ್ಗೆ ಹಾಕಿ 2 ರಿಂದ 3 ವಿಜಲ್ ತಗೊಳ್ರಿ. ಅದಾದ ನಂತರ ಅರ್ಧ ಕಪ್ ಮೊಸರಿಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಗ್ರೇವಿ ಮಸಾಲ ಹಾಕ್ಕೊಳ್ರಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಈಗ ಮಸಾಲ ರೆಡಿ ಆಯ್ತು. ಈಗ ಒಂದು ಕಡೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಆದ ತಕ್ಷಣ ಬೇಯಿಸಿಟ್ಕೊಂಡಿದ್ವಲ್ರಿ ಆಲೂಗಡ್ಡೆ, ಅದನ್ನೆಲ್ಲ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಹಿಂಗೆ ಫ್ರೈ ಮಾಡಿರಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ರಿ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ರಿ. ಈಗ ಇದು ಎಣ್ಣೆ ಕಾದ ನಂತರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ಉಳ್ಳಾಗಡ್ಡಿ ಹಾಕ್ಕೊಳತ್ತೀವ್ರಿ. ಹಾಕ್ಕೊಂಡು ಇದನ್ನು ಚೆಂದಂಗೆ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಒಂದು 2 ನಿಮಿಷ. ಇದಕ್ಕೆ 1 ಟೊಮ್ಯಾಟೊ ಸೇರಿಸಿ ಇದನ್ನೆಲ್ಲ ಹುರ್ಕೊಂಡು ತಗೊಂಡು ಪೇಸ್ಟ್ ಮಾಡ್ಕೊಳ್ರಿ. ಈಗ ಅದೇ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ರಿ. ಇದಾದ ನಂತರ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಫ್ರೈ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ರಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಹಿಂಗೆ ಒಂದು 2 ನಿಮಿಷ ಕೈ ಆಡಿಸ್ಕೊತೀರ್ರಿ. ಇದಾದ ನಂತರ ಮೊಸರಿಗೆ ನಾವು ಎಲ್ಲ ಮಸಾಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಇಟ್ಕೊಂಡಿದ್ವಲ್ರಿ, ಆ ಮಸಾಲ ಹಾಕ್ಕೊಳ್ರಿ. ಹಾಕ್ಕೊಂಡು ಈ ಮಸಾಲನೆಲ್ಲ ಒಂದು 2 ರಿಂದ 3 ನಿಮಿಷ ಕುದಿಸ್ಕೋಬೇಕ್ರಿ. ಹಿಂಗೆ ಅವಶ್ಯಕತೆ ಅಂತ ಅನಿಸಿದ್ರೆ ಒಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ರಿ. ಈ ಮಸಾಲನೆಲ್ಲ ಹಿಂಗೆ ಡ್ರೈ ಆಗಿ ಕುದಿಸ್ಕೊಂಡ್ರೆ ನೋಡ್ರಿ, ಈಗ ಕಾಣಿಸತ್ತಲ್ರಿ ಹಿಂಗೆಲ್ಲ ಎಣ್ಣೆ ಬಿಟ್ಕೊಳತ್ರಿ. ಹಿಂಗೆ ಎಣ್ಣೆ ಬಿಟ್ಕೊಂಡ ನಂತರ ಏನೈತಲ್ರಿ, ಆಗಲೇ ಬೇಯಿಸಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಸೇರಿಸಿ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ರಿ. ಈ ಮಸಾಲೆಗೆ ಈಗ ಸೇರಿಸ್ಕೊಂಡು ಹಿಂಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು 2 ರಿಂದ 3 ನಿಮಿಷ ಹಿಂಗೆ ಬೇಯಿಸ್ಕೊಳ್ರಿ. ಯಾರು ನಮ್ಮ ಚಾನಲ್ನ ಇದು ಫಸ್ಟ್ ಟೈಮ್ ನೋಡತ್ತಿರೋ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಾವು ಮಾಡಿ ತೋರಿಸತ್ತಿರೋ ಅಡುಗೆಗಳು ನಿಮಗೆ ಲೈಕ್ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೋಡಿರಿ 2 ರಿಂದ 3 ನಿಮಿಷ ಕುದಿಸ್ಕೊಂಡಿವ್ರಿ. ಈಗ ಗ್ರೇವಿ ರೆಡಿ ಆಯ್ತು ರೀ. ಈ ಗ್ರೇವಿನ ನೀವು ಚಪಾತಿ ಜೋಡಿ ಆದರೂ ತಿನ್ಬಹುದು, ರೊಟ್ಟಿ ಜೊತೆ ಆದರೂ ತಿನ್ಬಹುದು ರೀ. ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತೆ ರೀ. ಹಂಗೆ ಉತ್ತರ ಕರ್ನಾಟಕದ ಯಾವ ಅಡುಗೆಗಳನ್ನ ನಾವು ನಿಮಗೆ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ.